ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಂದೂರಿ ಕಾರ್ನ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಮನೆಯಲ್ಲೇ ತುಂಬಾ ಈಸಿಯಾಗಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನಾವು ಇದನ್ನು ಮಾಡ್ಕೊಳ್ಬೋದು ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ತಂದೂರಿ ಕಾರ್ನ ಮನೆಯಲ್ಲೇ ಹೆಂಗೆ ಮಾಡ್ಕೋದಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಜೋಳ ತೊಗೊಂಡಿದ್ದೀನಿ ನೋಡಿ. ನಾವು ಇದಕ್ಕೆ ಗೊಂಜಾಳ ಅಂತೀವಿ, ಸ್ವೀಟ್ ಕಾರ್ನು ಅಂತೀವಿ, ಮತ್ತು ಜೋಳನೂ ಅಂತೀವಿ ನೋಡಿ. ಇದು ಸ್ವೀಟ್ ಕಾರ್ನು ಎಳೆದಿರಬೇಕು. ಮತ್ತು ಇದರ ಮೇಲಿರುವ ಶಿಪ್ಪೆನ ಈ ಥರ ತೆಗೆದು ನಾವು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಎಳೆದಿದ್ರೇ ಚೆನ್ನಾಗಿರತ್ತೆ. ಆದಷ್ಟು ಸ್ವೀಟ್ ಕಾರ್ನ್ ಅಂತ ಸಿಗತ್ತೆ, ಅದನ್ನೇ ತಗೊಳ್ಳಿ ನೋಡಿ. ಈ ಥರ ನಾವು ಇದರ ಶಿಪ್ಪೆನ ತೆಗೆದಿಟ್ಕೊಳ್ಬೇಕು. ಮತ್ತು ಹಿಂದಿರುವ ಭಾಗನ ನಾವು ಕಟ್ ಮಾಡ್ಕೊಳ್ಬಾರ್ದು. ಅದು ಯಾಕಂತ ಹೇಳ್ತೀನಿ ನೋಡಿ. ಈಗ ನೋಡಿ, ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಜೋಳನ. ಇವನ್ನ ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕಿಡೋಣ. ನಾನು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಮುಂದಿನ ಭಾಗನ ನೋಡಿ. ಹಿಂದೆ ಬಿರುವ ಭಾಗನೂ ನಾವು ಅದನ್ನು ಕಟ್ ಮಾಡ್ದನ್ನು ಹಾಗೆ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಒಂದು ಸಿಟಿ ಕೂಗಿಸ್ಕೋಬೇಕು ನಾವು ಇದನ್ನು. ಅಥವಾ ಪಾತ್ರೆಯಲ್ಲಿ 10ರಿಂದ 15 ಮಿನಿಟ ಬೇಯಿಸ್ಕೊಳ್ಬೋದು. ಈಗ ಇದಕ್ಕೆ ನಾವು ಒಂದು ಮಸಾಲೆ ಮಾಡೋಣ. ಒಂದು ಬಟ್ಟಲಿಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು 3/4 ಸ್ಪೂನು ಉಪ್ಪು, 1/4 ಚಮಚ ಜೀರಿಗೆ ಪೌಡರು, 1/4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು ಅರ್ಧ ಸ್ಪೂನು ಮೊಸರು, ಮತ್ತು ಒಂದು ಅರ್ಧ ಲಿಂಬೆಹಣ್ಣು ನೋಡಿ. ಲಿಂಬೆಹಣ್ಣನ್ನು ಹಾಕೊಂಡು ನಾವು ಇದನ್ನು ಸ್ವಲ್ಪ 1 ಸ್ಪೂನ ಕಡಲೆ ಹಿಟ್ಟು ಹಾಕೊಂಡು ನಾವು ಈ ಹಿಟ್ಟನ್ನು ತಿಳು ಮಾಡ್ಕೋಬಾರ್ದು, ದಪ್ಪಗೆನೇ ಇರಬೇಕು ನೋಡಿ. ಈ ಥರ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ಥರ ತಿರುಗಿಸಿ ನಾನು ಈ ಥರ ಮಾಡ್ತಾಯಿದ್ದೀನಲ್ಲ, ಅದೇ ಥರ ಮಾಡ್ಕೊಂಡು ನೀವು ಪೇಸ್ಟನ್ನು, ಮಸಾಲೆ ಪೇಸ್ಟನ್ನ ರೆಡಿ ಮಾಡ್ಕೊಳ್ಬೇಕು. 1-2 ಮಿನಿಟ್ ಆದರೂ ಈ ಥರ ನಾವು ತಿರುಗಿಸಿ ಗಂಟಿಲ್ದಂಗೆ ನಾವು ಪೇಸ್ಟ್ ಮಾಡ್ಕೋಬೇಕು ನೋಡಿ. ಈಗ ಕುಕ್ಕರನ್ನು ಆರಿದೆ ನೋಡಿ. ಈಗ ಚೆನ್ನಾಗಿ ಬೆಂದಿದೆ. ಇದು ಒಂದೇ ಸಿಟಿ ಆದರೆ ಸಾಕು. ಈಗ ನಾನು ಏನು ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ. ಈಗ ಮಸಾಲಿನ ಎಲ್ಲ ಬದಿಗೆ ನಾವು ಹಚ್ಕೊಳ್ಬೇಕು. ಈ ಥರ ಕೈಲಿ ಅಥವಾ ಒಂದು ಸ್ಪೂನ್ಲೆ ತೊಗೊಂಡು ನಾವು ಭಾಳ ದಪ್ಪನೂ ಅಲ್ಲ ಮತ್ತು ಭಾಳ ಲೈಟಂಗಿನೂ ಅಲ್ಲ, ಮೀಡಿಯಮಲ್ಲಿ ನಾವು ಎಲ್ಲ ಬದಿಗೂ ಎಲ್ಲ ಕಾಳಿಗೂ ಮಸಾಲೆ ಹತ್ತೋ ಥರ ನಾವು ಈ ಕಾರ್ನಿಗೆ ಹಚ್ಕೋಬೇಕು. ಈ ಹೊರಗಡೆ ನಾವು ಈ ಥರ ತಂದೂರಿ ಕಾರ್ನ್ ತಿಂದಿರ್ತೀವಿ, ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿದೆ. ಈಗ ನಾನು ಒಲೆ ಮೇಲೆ ಉರಿ ಜೋರಿರಬೇಕು. ಉರಿ ಜೋರು ಇಟ್ಕೊಂಡು ಇದನ್ನು ಹಿಂಬದಿ ನೋಡಿ, ಅದಕ್ಕೆ ನಾನು ಕಟ್ ಮಾಡಿ ಹೋಗೋದಿಲ್ಲ. ಈ ಥರ ಹಿಡ್ಕೊಳ್ಳಿಕ್ಕೂ ಸಹಾಯ ಆಗುತ್ತೆ. ಅದು ಹಿಂಬದಿ ದಂಟು ಅದು ಹಿಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ ನೋಡಿ. ಈ ಥರ ಕಪ್ಪಗಾಗೋವರೆಗೂ ನಾವು ಕರಿ ಚಿಕ್ಕೆ ಬರೋವರೆಗೂ ನಾವು ಇದನ್ನು ಒಲೆ ಮೇಲೆ ಬೇಯಿಸ್ಕೊಳ್ಬೇಕು. ಈ ಥರ ಟರ್ನ್ ಮಾಡ್ಕೊಂಡು ನಾವು ಚೆನ್ನಾಗಿ ಎಲ್ಲ ಬದಿಗೆ ನಾವು ಇದನ್ನು ಸುಟ್ಕೊಳ್ಬೇಕು ನೋಡಿ. ಹೊರಗಡೆ ಎಲ್ಲ ರೋಡ್ ಸೈಡಲ್ಲಿ ಇಡ್ಲಿ ಹಾಕಿ ಸುಟ್ಕೊಡ್ತಿರ್ತಾರೆ, ಅದು ಚೆನ್ನಾಗಿರುತ್ತೆ. ಈಗ ನಾವು ಮನೆಯಲ್ಲಿ ಮಾಡ್ಕೊಂಡು ಈ ಥರ ಒಲೆ ಮೇಲೆ ಈ ಊರಿನ ಜೋರಿರಬೇಕು. ಈ ಥರ ನಾವು ಕೈಯಲ್ಲೇ ಹಿಂಗೆ ಟರ್ನ್ ಮಾಡ್ಕೊತ ಎಲ್ಲ ಬದಿಗೂ ನಾವು ಸುಟ್ಕೊಳ್ಬೇಕು. ಮತ್ತೆಲ್ಲ ಇದೆ ಸ್ವಲ್ಪ ಸುಟ್ಟಾದಮೇಲೆ ಗ್ಯಾಸನ್ನು ಕಡಿಮೆ ಇಟ್ಟು ಯಾವ ಕಡೆಗೆ ಬೆಂದಿರಲಿಲ್ಲ ಅದನ್ನು ನಾವು ಈ ಥರ ಟರ್ನ್ ಮಾಡ್ಕೊಂಡು ಸ್ವಲ್ಪ ಜೋರು ಉರಿ ಮತ್ತು ಕಡಿಮೆ ಉರಿ ಮಾಡ್ಕೊಂಡು ನಾವು ಇದನ್ನು ಸುಟ್ಕೊಳ್ಬೇಕು ನೋಡಿ. ಮಸಾಲೆ ಗಟ್ಟಿನೇ ಇರಬೇಕು, ತಿಳುವಾದರೆ ಇಳಿಯತ್ತೆ. ಅದಕ್ಕಾಗಿ ಮಸಾಲೆನ ನಾವು ಗಟ್ಟಿನ ಮಾಡ್ಕೋಬೇಕು ನೋಡಿ. ತಂದೂರಿ ಕಾರ್ನ್ ರೆಡಿ. ಮಸಾಲೆ ತಂದೂರಿ ಕಾರ್ನ್ ರೆಡಿ. ಮನೆಯಲ್ಲೇ ನೀವು ಮಾಡ್ಕೊಂಡು ನೋಡಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಈರುಳ್ಳಿ ಆಪ್ಷನಲ್ಲು ನಿಮ್ಗೆ ಬೇಕಂದರೆ ಹಾಕೋಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.